ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸಿರ್ಮಾ ಎಸ್ ಐಪಿಒದ ನಂತರ ಇನ್ನೊಂದು ಐಪಿಒ ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. ಡ್ರೀಮ್ ಫೋಕ್ಸ್ ಕಂಪನಿಯ ಐಪಿಒ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಪ್ರೊವೈಡ್ ಮಾಡ್ತೀನಿ. ಹಾಗೆ ಡ್ರೀಮ್ ಫೋಕ್ಸ್ ಐಪಿಒದ ಸ್ಟ್ರೆಂತ್ಸ್ ಏನು, ಇವರ ಕ್ಲೈಂಟ್ ಬೇಸ್ ಯಾವ ರೀತಿಯಲ್ಲಿದೆ, ಯಾವ ಒಂದು ಪ್ರೈಸ್ ಬ್ಯಾಂಡ್ ನೊಂದಿಗೆ ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತಿದ್ದಾರೆ, ಹಾಗೆ ಐಪಿಒ ಡೇಟ್ಸ್ ಏನು, ನಾವು ಯಾವಾಗ ಸಬ್ಸ್ಕ್ರಿಪ್ಷನ್ ಮಾಡ್ಕೋಬಹುದು, ಫೈನಾನ್ಷಿಯಲ್ ಕಂಡೀಷನ್ಸ್ ಯಾವ ರೀತಿಯಲ್ಲಿದೆ, ಯಾವ ಒಂದು ವ್ಯಾಲ್ಯೂಷನ್ ನೊಂದಿಗೆ ಮಾರ್ಕೆಟ್ನಲ್ಲಿ ಬರ್ತಿದ್ದಾರೆ, ಇವತ್ತಿನ ದಿನದಲ್ಲಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ನಾವಿಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾ ಅಥವಾ ಅವಾಯ್ಡ್ ಮಾಡ್ಬೋದಾ, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡ್ರೀಮ್ ಫೋಕ್ಸ್ ಕಂಪನಿ 2011ರಲ್ಲಿ ಪ್ರಾರಂಭವಾದಂಥ ಒಂದು ಫ್ಲಾಗ್ಶಿಪ್ ಕಂಪನಿ ಆಗಿರ್ತಾರೆ. ಲಾಂಚ್ ಆಕ್ಸೆಸ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿ. ಮೇಜರ್ ಆಗಿ ಏರ್ಪೋರ್ಟ್ಗಳಲ್ಲಿ ನಾವು ಲಾಂಚ್ ಅನ್ನು ಏನು ಆಕ್ಸೆಸ್ ಮಾಡ್ತೀವಿ ಅದರ ಸರ್ವಿಸಸ್ ಅನ್ನು ಈ ಒಂದು ಕಂಪನಿ ಪ್ರೊವೈಡ್ ಮಾಡ್ತಾರೆ. 54ಕ್ಕೂ ಹೆಚ್ಚಿನ ಲೊಕೇಶನ್ಸ್ಗಳಲ್ಲಿ ಇವರು ಆಪರೇಟ್ ಮಾಡ್ತಾರೆ. ಹಾಗೆ ಭಾರತದ ಅತಿ ದೊಡ್ಡ ಲಾಂಚ್ ಆಕ್ಸೆಸ್ ಸರ್ವಿಸ್ ಪ್ರೊವೈಡರ್ ಕೂಡ ಆಗಿರ್ತಾರೆ. ಸೊ ಇವರು ಮೇಜರ್ ಆಗಿ ಕಾರ್ಡ್ ನೆಟ್ವರ್ಕ್ ಆಪರೇಟರ್ಸ್ ಆಗಿರುವಂತಹ ವೀಸಾ, ಮಾಸ್ಟರ್ ಕಾರ್ಡ್, ರೂಪೇ ಇವರಿಗೆ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಭಾರತದ ಪ್ರಾಮಿನೆಂಟ್ ಕಾರ್ಡ್ ಇಶ್ಯೂರ್ ಕಂಪನೀಸ್ ಆಗಿರುವಂತಹ ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹಿಂದ್ರಾ ಬ್ಯಾಂಕ್, HDFC ಬ್ಯಾಂಕ್ ಕೂಡ ಇವರು ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಕೇವಲ ಲಾಂಚ್ ಆಕ್ಸೆಸ್ ಪ್ರೋಗ್ರಾಮ್ ಅಷ್ಟೇ ಅಲ್ಲದೆ ಲಾಂಚ್ಗಳಲ್ಲಿ ಏನು ಫುಡ್ ಮತ್ತೆ ಬೆವರೇಜ್ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ, ಅದರಲ್ಲಿ ಕೂಡ ಇವರು ಆಪರೇಷನ್ ಅನ್ನು ನಡೆಸ್ತಾರೆ. ಸೊ ಲಾಂಚ್ ನಲ್ಲಿ ಇರುವಂತಹ ಸ್ಪಾ, ನ್ಯಾಪ್ ರೂಮ್ಗಳು, ಬ್ಯಾಗೇಜ್ ಟ್ರಾನ್ಸ್ಫರ್, ಏರ್ಪೋರ್ಟ್ ಟ್ರಾನ್ಸ್ಫರ್, ಹೋಟೆಲ್ ಟ್ರಾನ್ಸಿಟ್ ಎಲ್ಲವನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಇವರ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೋಬೇಕು ಅಂದಾಗ, ನೀವು ಯಾವುದೇ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಬೈ ಮಾಡ್ಕೊಂಡಾಗ ಏರ್ ರೂಟ್ ಅಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದಾಗ ನಿಮಗೆ ಫ್ರೀ ಏರ್ ಲಾಂಚ್ ಆಕ್ಸೆಸ್ ಇರುತ್ತೆ. ಸೊ ಆ ರೀತಿಯಲ್ಲಿ ಏರ್ ಲಾಂಚ್ ಆಕ್ಸೆಸ್ ಗಳನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಆಗಿರ್ತಾರೆ. ಸೊ ನೀವು ಯಾವುದೇ ಒಂದು ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ಅನ್ನ ಬೈ ಮಾಡ್ಕೊಂಡಾಗ ಆ ಕ್ರೆಡಿಟ್ ಕಾರ್ಡ್ ನಲ್ಲಿ ನಿಮಗೆ ಆಫರ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಏರ್ಪೋರ್ಟ್ ಗಳಲ್ಲಿ ಫ್ರೀ ಲಾಂಚ್ ಅನ್ನ ಆಕ್ಸೆಸ್ ಮಾಡಬಹುದಾಗುತ್ತೆ. ಸೊ ಅಲ್ಲಿ ನಿಮಗೆ ಫ್ರೀ ಫುಡ್ ಕೂಡ ಇರುತ್ತೆ. ಸೊ ಎಲ್ಲ ಖರ್ಚನ್ನ ನಿಮ್ಮ ಕಾರ್ಡ್ ಪ್ರೊವೈಡರ್ ನೋಡ್ಕೋತಾರೆ. ಸೊ ಅಲ್ಲಿ ಏನು ಸರ್ವಿಸ್ ಗಳನ್ನ ಪ್ರೊವೈಡ್ ಮಾಡಬೇಕು ಅದನ್ನ ನೋಡ್ಕೊಳ್ಳುವಂತ ಕಂಪನಿ ಡ್ರೀಮ್ ಫೋಕ್ಸ್ ಆಗಿರ್ತಾರೆ. ಕಂಪನಿಯ ಸ್ಟ್ರೆಂತ್ ಅನ್ನು ನೋಡಿದಾಗ ಆಲ್ಮೋಸ್ಟ್ 95% ಅಷ್ಟು ಮಾರ್ಕೆಟ್ ಶೇರ್ ಈ ಒಂದು ಲಾಂಚ್ ಆಕ್ಸೆಸ್ ಪ್ರೋಗ್ರಾಮ್ ನಲ್ಲಿ ಏನಿದೆ ಅದು ಡ್ರೀಮ್ ಫೋಕ್ಸ್ ಕಂಪನಿಯ ಬಳಿಯಲ್ಲಿ ಇದೆ. ಹಾಗೆ ಇವರು ಎಲ್ಲ ಕಾರ್ಡ್ ಸರ್ವಿಸಸ್ ಪ್ರೊವೈಡರ್ಗಳ ಜೊತೆಯಲ್ಲಿ ಒಳ್ಳೆ ಒಂದು ನೆಟ್ವರ್ಕ್ ಅನ್ನ ಹೊಂದಿದ್ದಾರೆ. ಸೊ ಇವರು 50ಕ್ಕೂ ಹೆಚ್ಚಿನ ಕ್ಲೈಂಟ್ಗಳಿಗೆ ತಮ್ಮ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಹಾಗೆ ಭಾರತದ ಪ್ರಾಮಿನೆಂಟ್ ಕಾರ್ಡ್ ಇಶ್ಯೂರ್ಸ್ಗೂ ಕೂಡ ಇವರು ತಮ್ಮ ಸರ್ವಿಸಸ್ ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಮಾರ್ಚ್ 2022ರ ವೇಳೆಗೆ ಆಲ್ಮೋಸ್ಟ್ 1 ಕೋಟಿ ಪ್ಯಾಸೆಂಜರ್ಗಳು ಸೊ ಇವರ ಸರ್ವಿಸಸ್ ಗಳನ್ನ ಅವೈಲ್ ಮಾಡ್ಕೊಂಡಿದ್ದಾರೆ. ಸೊ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇವರು 121 ಕಂಟ್ರಿಗಳಲ್ಲಿ ತಮ್ಮ ಆಪರೇಷನ್ ಅನ್ನ ನಡೆಸ್ತಾರೆ. 1416ಕ್ಕೂ ಹೆಚ್ಚಿನ ಟಚ್ ಪಾಯಿಂಟ್ಸ್ ಗಳನ್ನ ಹೊಂದಿದ್ದಾರೆ. ಹಾಗೆ ಲಾಂಚ್ ಗಳಲ್ಲಿ ಫುಡ್ ಮತ್ತೆ ಬೆವರೇಜ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ 57ಕ್ಕೂ ಹೆಚ್ಚಿನ ರೆಸ್ಟೋರೆಂಟ್ ಗಳ ಜೊತೆಯಲ್ಲಿ ಇವರು ಟೈ ಅಪ್ ಮಾಡ್ಕೊಂಡಿದ್ದಾರೆ. ಸೊ ಕೇವಲ ಒಂದು ಲಾಂಚ್ ಆಕ್ಸೆಸ್ ಅನ್ನ ಪ್ರೊವೈಡ್ ಮಾಡೋದು ಅಷ್ಟೇ ಅಲ್ಲದೆ ಎಂಡ್ ಟು ಎಂಡ್ ಟೆಕ್ನಾಲಜಿ ಸೊಲ್ಯೂಷನ್ ಪ್ರೊವೈಡರ್ ಆಗಿ ಕೂಡ ಇವರು ಕೆಲಸ ಮಾಡ್ತಾರೆ. ಸೊ ಒಳ್ಳೆ ಒಂದು ಬಿಸ್ನೆಸ್ ಮಾಡೆಲ್ ಹೊಂದಿರುವಂತಹ ಕಂಪನಿ ಆಗಿರ್ತಾರೆ. ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ 95% ಅಷ್ಟು ಮಾರ್ಕೆಟ್ ಶೇರ್ ಅನ್ನ ಕಂಪನಿ ಹೊಂದಿದೆ ಈ ಒಂದು ಲಾಂಚ್ ಆಕ್ಸೆಸ್ ಸರ್ವಿಸ್ ಪ್ರೋಗ್ರಾಮ್ ನಲ್ಲಿ. ಹಾಗೆ ಮುಂದಿನ ದಿನಗಳಲ್ಲಿ ಇಂಡಿಯಾದಲ್ಲಿ ಇನ್ನಷ್ಟು ಏರ್ಪೋರ್ಟ್ ಗಳು ಓಪನ್ ಆಗುವಂತ ಸಾಧ್ಯತೆ ಇರುತ್ತೆ. ಟೈರ್ 2 ಸಿಟಿಗಳಲ್ಲೂ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಗಳು ಸ್ಟಾರ್ಟ್ ಆಗಬಹುದು. ಸೊ ಬಿಸ್ನೆಸ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟಿವ್ ಇರುವಂತಹ ಕಂಪನಿ ಆಗಿರುತ್ತೆ. ಹಾಗೆ ಇವರ ಸರ್ವಿಸಸ್ ಗಳ ಬಗ್ಗೆ ಆಲ್ರೆಡಿ ನಾನು ನಿಮಗೆ ಹೇಳಿದೆ. ಲಾಂಚ್ ಆಕ್ಸೆಸ್ ಆಗಿರಬಹುದು, ಮೀಟ್ ಅಂಡ್ ಅಸಿಸ್ಟ್ ಅನ್ನುವಂತ ಒಂದು ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಹಾಗೆ ಲಾಂಚ್ ಗಳಲ್ಲಿ ಫುಡ್ ಮತ್ತೆ ಬೆವರೇಜ್ ಆಫರಿಂಗ್ಸ್ ಅನ್ನ ಮಾಡ್ತಾರೆ. ಸ್ಪಾ ಸರ್ವಿಸಸ್ ಇರುತ್ತೆ. ಹಾಗೆ ನೀವು ನ್ಯಾಪ್ ರೂಮ್ ಆಕ್ಸೆಸ್ ಅನ್ನು ಕೂಡ ಪಡ್ಕೋಬಹುದಾಗುತ್ತೆ. ಸೊ ಇದೆಲ್ಲ ಕೂಡ ನಿಮ್ಮ ಕಾರ್ಡ್ ಪ್ರೊವೈಡರ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಿಮಗೆ ಯಾವೆಲ್ಲ ಸರ್ವಿಸಸ್ ಗಳ ಆಕ್ಸೆಸ್ ಇರುತ್ತೆ ಅದೆಲ್ಲವನ್ನು ಕೂಡ ನೀವು ಇವರ ಒಂದು ಲಾಂಚ್ ಆಕ್ಸೆಸ್ ಪ್ರೋಗ್ರಾಮ್ ನಲ್ಲಿ ಪಡ್ಕೋಬಹುದಾಗುತ್ತೆ. ಸೊ ಭಾರತದ ಪ್ರಾಮಿನೆಂಟ್ ಬ್ಯಾಂಕ್ಗಳು ಅಷ್ಟೇ ಅಲ್ಲದೆ ಕಾರ್ಪೊರೇಟ್ ಕ್ಲೈಂಟ್ಗಳನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಏರ್ ಏಷ್ಯಾ, ಇಂಡಿಗೋ, ಇಂಟರ್ ಮೈಲ್ಸ್, ಈಸ್ ಮೈ ಟ್ರಿಪ್ ಎಲ್ಲರೂ ಕೂಡ ಇವರ ಕ್ಲೈಂಟ್ಸ್ ಆಗಿರ್ತಾರೆ. ಹಾಗೆ ವೊಡಾಫೋನ್ ಐಡಿಯಾ ಕೂಡ ಇವರ ಕ್ಲೈಂಟ್ ಆಗಿರ್ತಾರೆ. ಸೊ ವೈಫೈ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡೋದಕ್ಕೆ ಇವರು ವೊಡಾಫೋನ್ ಐಡಿಯಾ ಜೊತೆಯಲ್ಲಿ ಕೂಡ ಟೈ ಅಪ್ ಮಾಡ್ಕೊಂಡಿದ್ದಾರೆ. ಹಾಗೆ IPO ಡೇಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಆಗಸ್ಟ್ 24ಕ್ಕೆ IPO ಓಪನ್ ಆಗ್ತದೆ. ಆಗಸ್ಟ್ 26ರವರೆಗೂ ನಾವು ಈ ಒಂದು IPOದಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಡ್ರೀಮ್ ಫೋಕ್ಸ್ ಕಂಪನಿಯ ಫೇಸ್ ವ್ಯಾಲ್ಯೂ ₹2 ಪ್ರತಿ ಶೇರಿಗೆ. ಪ್ರೈಸ್ ಬ್ಯಾಂಡ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಿನಿಮಮ್ ಪ್ರೈಸ್ 308, ಹಾಗೆ 326ರ ಕಟ್ ಆಫ್ ಪ್ರೈಸ್ ಅನ್ನು ಇವರು ಸೆಟ್ ಮಾಡಿದ್ದಾರೆ. IPO ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆದಾಗ ಕಟ್ ಆಫ್ ಪ್ರೈಸ್ ಅಲ್ಲಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ 326ರ ಪ್ರೈಸ್ ಅಲ್ಲಿ ಅಪ್ಲೈ ಮಾಡೋದು ಒಳ್ಳೆಯದು. ಸೊ ಲಾಟ್ ಸೈಜ್ 46ರ ಶೇರ್ ಆಗಿರುತ್ತೆ. ಮಿನಿಮಮ್ ಒಂದು ಲಾಟ್ಗೆ ನಾವು ಅಪ್ಲಿಕೇಶನ್ ಅನ್ನು ಹಾಕಬೇಕು. ಒಂದು ಲಾಟ್ಗೆ ಅಪ್ಲೈ ಮಾಡಿದಾಗ 46 ಶೇರ್ಗಳಿಗೆ ಅಪ್ಲೈ ಮಾಡಿದ ರೀತಿ ಆಗುತ್ತೆ. ನೀವು ಯಾವುದೇ ಒಂದು IPOಗೆ ಅಪ್ಲೈ ಮಾಡಬೇಕು ಅಂದಾಗ ಡಿಮ್ಯಾಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ. ಸೊ ನಿಮ್ಮ ಬಳಿಯಲ್ಲಿ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದ್ರೆ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಝೀರೋದಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬಹುದಾಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ಹೆಸರಲ್ಲಿ ಕೂಡ ನೀವು ಡಿಮ್ಯಾಟ್ ಅಕೌಂಟ್ಸ್ ಅನ್ನು ಓಪನ್ ಮಾಡಬಹುದು. ಆಗ ನಿಮಗೆ IPO ಅಲಾಟ್ಮೆಂಟ್ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಡ್ರೀಮ್ ಫೋಕ್ಸ್ IPOದ ಅಲಾಟ್ಮೆಂಟ್ 1ನೇ ತಾರೀಕು ಸೆಪ್ಟೆಂಬರ್ ಗುರುವಾರ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಕಸ್ಮಾತ್ IPOದಲ್ಲಿ ನಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದ್ರೆ 2ನೇ ತಾರೀಕು ರಿಫಂಡ್ ಆಗುತ್ತೆ. IPO ನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದ್ರೆ 5ನೇ ತಾರೀಕು ಡಿಮ್ಯಾಟ್ ನಲ್ಲಿ ನಿಮಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ.
IPO ಲಿಸ್ಟಿಂಗ್ ಡೇಟ್ ಟೆಂಟೇಟಿವ್ 6ನೇ ತಾರೀಕು ಸೆಪ್ಟೆಂಬರ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಲಾಟ್ಗೆ ಅಪ್ಲಿಕೇಶನ್ ಅನ್ನು ಹಾಕಬೇಕು ಅಂದಾಗ 14,996 ರೂಪಾಯಿ ಅವಶ್ಯಕತೆ ಬರುತ್ತೆ. ಒಬ್ಬ ರಿಟೇಲ್ ಇನ್ವೆಸ್ಟರ್ ಮ್ಯಾಕ್ಸಿಮಮ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. 1,94,948 ರೂಪಾಯಿ ಅವಶ್ಯಕತೆ ಇರುತ್ತೆ 13 ಲಾಟ್ಗೆ ಅಪ್ಲಿಕೇಶನ್ ಅನ್ನ ಹಾಕಿದಾಗ. ಸೊ ನೀವು 13 ಲಾಟ್ಗಿಂತ ಹೆಚ್ಚಿನ ಒಂದು ಅಪ್ಲಿಕೇಶನ್ ಅನ್ನ ಹಾಕಿದಾಗ NIA ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿ ಆಗುತ್ತೆ. ಡ್ರೀಮ್ಫಾಕ್ಸ್ ಕಂಪನಿಯ ಫಿನಾನ್ಷಿಯಲ್ ಕಂಡೀಷನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 2019ರಲ್ಲಿ ಇವರ ನೆಟ್ ಸೇಲ್ಸ್ 248 ಕೋಟಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮಾರ್ಚ್ 2020ರಲ್ಲಿ ಇವರು 367 ಕೋಟಿಯ ಸೇಲ್ಸ್ ಅನ್ನ ಮಾಡಿದ್ದಾರೆ. ಬಟ್ ಮಾರ್ಚ್ 2021ರಲ್ಲಿ ಕೇವಲ 105 ಕೋಟಿಯ ಸೇಲ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ರೀಸನ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಏಪ್ರಿಲ್ 2021ರಿಂದ ಮಾರ್ಚ್ 2022ರವರೆಗೂ ಆಲ್ಮೋಸ್ಟ್ ಎಲ್ಲ ಏರ್ಪೋರ್ಟ್ಗಳು ಕೂಡ ಕ್ಲೋಸ್ ಆಗಿತ್ತು. ಸೊ ಎಸೆನ್ಷಿಯಲ್ ಸರ್ವಿಸಸ್ ಮಾತ್ರ ಪ್ರೊವೈಡ್ ಮಾಡ್ತಿದ್ರು. ಕೋವಿಡ್ ನ ಕಾರಣದಿಂದ ಏರ್ಪೋರ್ಟ್ ಲಾಂಜಸ್ ಕೂಡ ಕ್ಲೋಸ್ ಆಗಿತ್ತು. ಸೊ ಆ ಒಂದು ರೀಸನ್ ಇಂದ ನಮಗೆ ಅಷ್ಟು ಒಳ್ಳೆ ಸೇಲ್ಸ್ ಆಗಿರೋದು ಕಾಣಿಸ್ತಿಲ್ಲ. 2022ರ ಮಾರ್ಚ್ ನಲ್ಲಿ ಸ್ವಲ್ಪ ಸೇಲ್ಸ್ ಇಂಪ್ರೂವ್ ಆಗಿದೆ. ಬಟ್ 2020ಕ್ಕೆ ಕಂಪೇರ್ ಮಾಡಿದಾಗ 2022ರಲ್ಲಿ ಅಂದ್ರೆ 2021 ಏಪ್ರಿಲ್ ನಿಂದ ಮಾರ್ಚ್ 2022ರವರೆಗೂ ಸೇಲ್ಸ್ 282 ಕೋಟಿಯಷ್ಟು ಕಾಣಿಸುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಕೋವಿಡ್ ಸೆಕೆಂಡ್ ವೇವ್ ಇತ್ತು. ಆ ಒಂದು ರೀಸನ್ ಇಂದ ಸ್ವಲ್ಪ ಸೇಲ್ಸ್ ನಲ್ಲಿ ಡ್ರಾಪ್ ಕಾಣಿಸ್ತಾ ಇದೆ. 2019ರಲ್ಲಿ ಇವರು 15 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. 2020ರಲ್ಲಿ 31 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. 2022ರ ಫೈನಾನ್ಷಿಯಲ್ ಇಯರ್ ನಲ್ಲಿ ಲಾಸಸ್ ಕಾಣಿಸ್ತಿದೆ. 2022ರ ಫೈನಾನ್ಷಿಯಲ್ ಇಯರ್ ನಲ್ಲಿ 16 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಓವರ್ ಆಲ್ ಒಳ್ಳೆ ಒಂದು ಫೈನಾನ್ಷಿಯಲ್ ರೆಕಾರ್ಡ್ ಅಂತಾನೆ ಅನ್ಸುತ್ತೆ. ಯಾಕೆಂದ್ರೆ 2021-2022ರಲ್ಲಿ ಏರ್ಪೋರ್ಟ್ ಲಾಂಜಸ್ ಗಳು ಅಷ್ಟು ಆಪರೇಷನ್ ಅನ್ನ ನಡೆಸಿರಲಿಲ್ಲ. ಆ ಒಂದು ರೀಸನ್ ಇಂದ ಪ್ರಾಫಿಟ್ ನಲ್ಲಿ ಸ್ವಲ್ಪ ಫಾಲ್ ಬಂದಿರೋದು ಕಾಣಿಸ್ತಿದೆ. ಇಶ್ಯೂ ಸೈಜ್ ಅನ್ನ ಗಮನಿಸಿದಾಗ ಇದು 562 ಕೋಟಿ ಸೈಜ್ ನ IPO ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಫ್ರೆಶ್ ಇಶ್ಯೂ ಇಲ್ಲ. ಇಲ್ಲಿ ಕೇವಲ ಆಫರ್ ಫಾರ್ ಸೇಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಪ್ರಮೋಟರ್ಸ್ ಗಳು 562 ಕೋಟಿ ಅಮೌಂಟ್ ನಷ್ಟು ಶೇರ್ ಗಳನ್ನ ಇಲ್ಲಿ ಆಫರ್ ಮಾಡ್ತಾ ಇದ್ದಾರೆ. ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಗೆ ಇಲ್ಲಿ 75% ನಷ್ಟು ಆಫರ್ ಇರುತ್ತೆ. ಹಾಗೆ NIA ಗೆ 15% ನಷ್ಟು ಮ್ಯಾಕ್ಸಿಮಮ್ ಆಫರ್. ಸೊ ಕೇವಲ 10% ನಷ್ಟು ಮಾತ್ರ ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಗಳಿಗೆ ಇವರು ಶೇರ್ಸ್ ಗಳನ್ನು ಆಫರ್ ಮಾಡ್ತಿದ್ದಾರೆ. ಡ್ರೀಮ್ಫಾಕ್ಸ್ ಕಂಪನಿಯ ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ 326ರಲ್ಲಿ ಇವರ ಮಾರ್ಕೆಟ್ ಕ್ಯಾಪ್ 1700 ಕೋಟಿಯಷ್ಟು ಆಗುತ್ತೆ. ಒಂದು ಸ್ಮಾಲ್ ಕ್ಯಾಪ್ ನ ಕಂಪನಿ. ಹಾಗೆ ₹3.11 ಅರ್ನಿಂಗ್ ಪರ್ ಶೇರ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. PE ರೇಷಿಯೋ 104ರ PE ಕಂಪನಿ ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿ ಇಂಡಸ್ಟ್ರಿ PE ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಕ್ಕೆ ಮಾರ್ಕೆಟ್ ನಲ್ಲಿ ಇವರಿಗೆ ಕಾಂಪಿಟೇಷನ್ ಕೊಡುವಂತ ಯಾವುದೇ ಒಂದು ಕಂಪನಿ ಲಿಸ್ಟ್ ಆಗಿಲ್ಲ. ಸೊ ಒಂದು ರೀಸನ್ ಇಂದ ಈ ಬಿಸ್ನೆಸ್ ಒಂದು ಮೊನೋಪೊಲಿ ಬಿಸ್ನೆಸ್ ಆಗಿರುತ್ತೆ. ಹಾಗೆ IPO ಅಲಾಟ್ಮೆಂಟ್ ಅನ್ನ ಸೆಪ್ಟೆಂಬರ್ 1ಕ್ಕೆ ನಾವು ಲಿಂಕಿನ್ ಟೈಮ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬಹುದಾಗುತ್ತೆ. ಈ ಒಂದು IPOಗೂ ಮುಂಚೆ ಪ್ರಮೋಟರ್ಗಳ ಬಳಿಯಲ್ಲಿ 100% ನಷ್ಟು ಶೇರ್ ಹೋಲ್ಡಿಂಗ್ ಇತ್ತು. IPO ಬಂದ ಮೇಲೆ 67% ನಷ್ಟು ಶೇರ್ ಹೋಲ್ಡಿಂಗ್ ಅನ್ನ ಪ್ರಮೋಟರ್ಸ್ ಹೊಂದಿರ್ತಾರೆ. ಸೊ ಕೊನೆಯದಾಗಿ ಇವತ್ತಿನ ದಿನ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ನಾವು ನೋಡಿದಾಗ 70 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಗ್ತದೆ. ಸೊ 46 ಶೇರ್ಗಳ ಲಾಟ್ ಆಗಿರೋದ್ರಿಂದ 3220 ರೂಪಾಯಿಯ ಎಕ್ಸ್ಪೆಕ್ಟೇಷನ್ ಇರುತ್ತೆ ಲಿಸ್ಟಿಂಗ್ ಗೇನ್ಸ್ ನಲ್ಲಿ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ರೆಗ್ಯುಲರ್ ಆಗಿ ಚೇಂಜ್ ಆಗ್ತಿರುತ್ತೆ. ಸೊ ಈಗ ಮಾರ್ಕೆಟ್ ನಲ್ಲಿ ಸ್ವಲ್ಪ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಲ್ಲಿ ವೇರಿಯೇಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಆಗಸ್ಟ್ 26 ಕೊನೆ ದಿನ ಆಗಿರುತ್ತೆ. ಸೊ ಕೊನೆ ದಿನದವರೆಗೂ ವೇಟ್ ಮಾಡಿ QIB NIA ಸಬ್ಸ್ಕ್ರಿಪ್ಷನ್ ಯಾವ ರೀತಿ ಇದೆ ಅದರ ಬೇಸಿಸ್ ಮೇಲೆ ನಾವು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಸೊ ಸಿರ್ಮಾದಲ್ಲಿ ಕೂಡ ನಾವು ನೋಡ್ತಿದ್ವಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೊನೆ ದಿನದವರೆಗೂ ತುಂಬಾನೇ ಕಮ್ಮಿ ಇತ್ತು. QIB ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಅನ್ನ ಮಾಡಿದ್ರಿಂದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಲ್ಲಿ ಜಂಪ್ ಕಾಣಿಸಿತ್ತು. ಅದೇ ರೀತಿಯಲ್ಲಿ ಈ ಒಂದು IPOದಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡಬಹುದಾಗುತ್ತೆ. ಬಟ್ ರಿಟೇಲ್ ಇನ್ವೆಸ್ಟರ್ಸ್ ಗಳಿಗೆ ತುಂಬಾನೇ ಕಮ್ಮಿ ಆಫರ್ ಮಾಡ್ತಿದ್ದಾರೆ. ಸೊ ಅಲಾಟ್ಮೆಂಟ್ ಚಾನ್ಸಸ್ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಹಾಗೆ ಇದೊಂದು ಮೊನೋಪೊಲಿ ಬಿಸ್ನೆಸ್ ಆಗಿರುತ್ತೆ. ಹಾಗೆ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟಿವ್ ಅನ್ನ ಹೊಂದಿರುವಂತಹ ಕಂಪನಿ. ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಬೇಕು ಅಂದ್ರೆ ಲಾಂಗ್ ಟರ್ಮ್ ಕೂಡ ಕಂಪನಿಯನ್ನ ಖಂಡಿತವಾಗ್ಲೂ ಹೋಲ್ಡ್ ಮಾಡಬಹುದಾಗುತ್ತೆ. ಸೊ ನನ್ನ ಒಂದು ವ್ಯೂನ ಪ್ರಕಾರ ಮೀಡಿಯಂ ಟರ್ಮ್ಗೆ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ಈಗ ಸದ್ಯಕ್ಕೆ ಇದೊಂದು ಮೊನೋಪೊಲಿ ಬಿಸ್ನೆಸ್ ಆಗಿದೆ. ಬಟ್ ಬೇರೆ ಒಂದು ಪ್ಲೇಯರ್ ನ ಎಂಟ್ರಿ ಆದ್ರೆ ಸೊ ಇವರ ಬಿಸ್ನೆಸ್ ನ ಮೇಲೆ ಹೊಡೆತ ಬರುವಂತ ಸಾಧ್ಯತೆ ಇರುತ್ತೆ. ಕಾರ್ಡ್ ಪ್ರೊವೈಡರ್ಸ್ ಗಳು ಕೂಡ ಅಷ್ಟೇ ಅವ್ರಿಗೆ ಇಲ್ಲಿ ಒಳ್ಳೆ ಒಂದು ಸರ್ವಿಸಸ್ ಅವೈಲೇಬಲ್ ಆಗುತ್ತೆ. ಅಲ್ಲಿಗೆ ಅವರು ಜಂಪ್ ಆಗ್ತಿರ್ತಾರೆ. ಆ ಒಂದು ರೀಸನ್ ಇಂದ ಆ ರಿಸ್ಕ್ ನಮಗೆ ಬಿಸ್ನೆಸ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಬಟ್ ಸದ್ಯಕ್ಕೆ 1-2 ವರ್ಷ ಆ ರಿಸ್ಕ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಯಾವುದೇ ಒಂದು ಪ್ಲೇಯರ್ ಎಂಟರ್ ಆದ್ರೂ ಕೂಡ ಅವರ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ 1-2 ವರ್ಷದ ಸಮಯ ಬೇಕಾಗುತ್ತೆ. ಅಲ್ಲಿವರೆಗೂ ಈ ಒಂದು ಕಂಪನಿ ಒಳ್ಳೆ ಒಂದು ಗ್ರೋತ್ ಅನ್ನ ತೋರಿಸುವಂತ ಸಾಧ್ಯತೆ ಇರುತ್ತೆ. ಈಗ ಏರ್ಪೋರ್ಟ್ಸ್ ಗಳೆಲ್ಲ ನಾರ್ಮಲ್ ಆಗಿ ಆಪರೇಟ್ ಮಾಡ್ತಿದ್ದಾವೆ. ಕೋವಿಡ್ ನ ರಿಸ್ಕ್ ಕೂಡ ಅಷ್ಟು ನಮಗೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಬೀಳ್ತಿರೋದು ಕಾಣಿಸ್ತಿಲ್ಲ. ಆ ಒಂದು ರೀಸನ್ ಇಂದ ಒಳ್ಳೆ ಒಂದು IPO ಕೂಡ ಆಗುತ್ತೆ. ಸೊ ಡ್ರೀಮ್ಫಾಕ್ಸ್ IPOದ ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.